ನೀವು ಯಾವುದೇ ಬ್ರಾಂಡೆಡ್ ಬಟ್ಟೆ ತಗೊಂಡ್ರು ಜಸ್ಟ್ 199 ರೂಪೀಸ್. ಎಲ್ಲಿ ಅಂತ ಹೇಳ್ತೀನಿ, ಪೂರ್ತಿಯಾಗಿ ವಿಡಿಯೋ ನೋಡಿ. ನಮಸ್ಕಾರ ಬೀದರ್. ಇದೇ ಜೂನ್ ದಿನಾಂಕ 1ರಿಂದ 29ರವರೆಗೆ ನಮ್ಮ ಬೀದರ್ನ ಝೀರಾ ಫಂಕ್ಷನ್ ಹಾಲ್, ಸೆಂಟ್ರಲ್ ಬಸ್ ನಿಲ್ದಾಣದ ಎದುರುಗಡೆ, ಗುರುನಾನಕ್ ಮುಖ್ಯ ದ್ವಾರದ ಒಳಗಡೆ ನ್ಯೂ ಚೆನ್ನೈ ಶಾಪಿಂಗ್ ಸೇಲ್ ನ ಗ್ರ್ಯಾಂಡ್ ಆಗಿ ಓಪನ್ ಮಾಡ್ತಾ ಇದ್ದಾರೆ. ಇಲ್ಲಿ ಎಲ್ಲಾ ರೀತಿಯ ಸೀರೆಗಳು, ಫ್ರಾಕ್, ವೆಸ್ಟರ್ನ್ ಡ್ರೆಸ್, ಚೂಡಿದಾರ್, ಟಾಪ್ಗಳು, ಲೆಗಿನ್ಸ್, ಪ್ಲಾಜೋ ಪ್ಯಾಂಟ್, ಶರ್ಟ್, ಜೀನ್ಸ್ ಪ್ಯಾಂಟ್ಸ್ ಹಾಗೂ ನೈಟ್ ಶೂಟ್ ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಟಾಪ್ ಬ್ರಾಂಡೆಡ್ ಕಂಪನಿಯಿಂದ ತಯಾರಾಗಿರುತ್ತವೆ ಹಾಗೂ ಅತ್ಯುತ್ತಮ ವಿನ್ಯಾಸವುಳ್ಳ ಆಟಿಕೆಗಳು ಕೂಡ ದೊರೆಯುತ್ತವೆ. ಬೆಲೆ ಇಷ್ಟು ಕಡಿಮೆ, ಕ್ವಾಲಿಟಿ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ? ನಾನು ಆವಾಗಲೇ ಹೇಳಿದಾಗೆ ಇಲ್ಲಿ ಸಿಗುವಂತ ಎಲ್ಲಾ ಪ್ರಾಡಕ್ಟ್ಸ್ ಬ್ರಾಂಡೆಡ್ ಬ್ರಾಂಡೆಡ್ ಬ್ರಾಂಡೆಡ್. ನಂಗಂತೂ ಈ ಆಪರ್ಚುನಿಟಿ ಮಿಸ್ ಮಾಡ್ಕೊಳ್ಳಕ್ಕೆ ಇಷ್ಟಾನೇ ಇಲ್ಲ. ನೀವು ಕೂಡ ಮಿಸ್ ಮಾಡ್ಕೋಬೇಡಿ. ಡೇಟ್ ನೆನಪಿದೆ ಅಲ್ಲ, ಜೂನ್ 1 ಅಂದ್ರೆ ಸಂಡೇ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹಾರುದ್ರ ಡಾಕುಳಗಿ. ಮತ್ತೆ ಒಂದಿಷ್ಟು ಹೊಸ ಹೊಸ ಸುದ್ದಿಗಳನ್ನ ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ ಗಳನ್ನ ನೋಡ್ಕೊಂಡು ಬರೋಣ. ಚಿಕ್ಪೇಟ್ ಸಮೀಪದ ಭವಾನಿ ನಗರದಲ್ಲಿ ನಿವೇಶನ ಖರೀದಿಸುವ ಮುನ್ನ ಸಾರ್ವಜನಿಕರು ಹುಷಾರಾಗಿರಿ. ಕೆಲವು ಭೂಮಾಫಿಯಾಗಳು ಯಾರದೋ ಪ್ಲಾಟ್ಗಳನ್ನ ಮತ್ತಾರಿಗೂ ಮಾರಾಟ ಮಾಡ್ತಾ ಇರುವ ಶಂಕೆ ಇದೆ. ಸರ್ವೆ ನಂಬರ್ 46 ಬಟ್ಟ 1 2 ಎಕರೆ 6 ಗುಂಟೆ ಜಮೀನಿನಲ್ಲಿ ನಿವೇಶನ ಖರೀದಿಸಬೇಡಿ, ಸೋಮನಾಥ್ ಮುಧೋಳ್ಕರ್ ಹೇಳಿಕೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಆರೋಪ ಮಾಡಿರುವ ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಮಕ್ಕಳಿಗೆ ಕ್ಷೌರ ಮಾಡದೆ, ಸಮವಸ್ತ್ರ ವಿತರಣೆ ಮಾಡದೆ, ಬೋಗಸ್ ಬಿಲ್ ಮಾಡಿರುವ ಆರೋಪ. 8 ದಿನಗಳ ಒಳಗಾಗಿ ತನಿಖೆ ಮಾಡದೇ ಇದ್ರೆ ಡಿಸಿ ಕಚೇರಿ ಎದುರು ಹೋರಾಟ. ಸಾಯಿ ಸಿಂಧೆ. ಔರಾ ತಾಲೂಕಿನ ಜಮಗಿ ಗ್ರಾಮ ಪಂಚಾಯತ್ನಲ್ಲಿ ನಡೆದ ಬ್ರಹ್ಮಾಂಡ ಭ್ರಷ್ಟಾಚಾರ. ಶೀಘ್ರದಲ್ಲೇ ತನಿಖಾ ತಂಡ ರಚಿಸಿ ಪಿಡಿಒ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು. ಸುದ್ದಿ ಸಮಯಕ್ಕೆ ಇಒ ಪ್ರಕಾಶ್ ದೇಶಮುಖ್ ಮೌಖಿಕ ಭರವಸೆ. ಆಗಿದಷ್ಟು ಹೊರ ಬರ್ತಾ ಇವೆ ಜಮಗಿ ಗ್ರಾಮ ಪಂಚಾಯತ್ನ ಕರ್ಮಕಾಂಡಗಳು. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿಂದು ಜರುಗಿದ ಶಿಷ್ಟಾಚಾರ ಉಲ್ಲಂಘನೆ ಪ್ರಕರಣಗಳ ಕುರಿತು ಸಭೆ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಶಾಸಕಾಂಗ ಹಾಗೂ ಕಾರ್ಯಾಂಗ ಒಟ್ಟಾಗಿ ಕಾರ್ಯನಿರ್ವಹಿಸಬೇಕು. ಶಿಷ್ಟಾಚಾರ ಉಲ್ಲಂಘಿಸುವ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮಕ್ಕೆ ಸಮಿತಿಯು ಶಿಫಾರಸು ಮಾಡಲಿದೆ. ಎಂ ನಾಗರಾಜು. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಔರಾದ್ ತಾಲೂಕಿನ ಬೀದರ್ನ ಔರಾದ್ ರಸ್ತೆಯಲ್ಲಿರುವಂತಹ ಚಿಕ್ಪೇಟ್ ಸಮೀಪದ ಭವಾನಿ ನಗರದಲ್ಲಿ ನೀವು ನಿವೇಶನ ಖರೀದಿ ಮಾಡ್ತಾ ಇದ್ದೀರಾ? ಹಾಗಾದರೆ ಈ ಸ್ಟೋರಿ ಒಮ್ಮೆ ನೋಡಿ. ಚಿಕ್ಪೇಟ್ ಸಮೀಪದ ಭವಾನಿ ನಗರದಲ್ಲಿ ಗಂಗಾರಾಮ್ ಮತ್ತು ತುಕಾರಾಮ್ ತಂದೆ ಸತೋಬಾ ಗೌಳಿ ಅವರಿಗೆ ಸೇರಿದ ಸರ್ವೆ ನಂಬರ್ 46 ಬಟ್ಟ 1ರಲ್ಲಿ ಒಟ್ಟು 12 ಎಕರೆ 31 ಗುಂಟೆ ಜಮೀನಿದೆ. ಇದರಲ್ಲಿ ಗಂಗಾರಾಮ್ ಮತ್ತು ತುಕಾರಾಮ್ ಅವರ ತಾಯಿ ಶ್ರೀಮತಿ ನರ್ಮದಾ ಇವರಿಗೆ ಸೇರಿದ 2 ಎಕರೆ 6 ಗುಂಟೆ ಜಮೀನು ಕೂಡ ಭವಾನಿ ನಗರದಲ್ಲಿದೆ. ಮಾನ್ಯ ಹೆಚ್ಚುವರಿ ಪ್ರಧಾನ ನ್ಯಾಯಾಲಯವು ನರ್ಮದಾ ಅವರ ಪರವಾಗಿ 3/1/2022ರಂದು ಪ್ರಕರಣ ಇತ್ಯರ್ಥ ಮಾಡಿದೆ. ಆದರೂ ಕೂಡ ನರ್ಮದಾ ಅವರ ಕೆಲವು ಸಂಬಂಧಿಕರು ನರ್ಮದಾ ಅವರಿಗೆ ಗೊತ್ತಿಲ್ಲದೆ ಈ 2 ಎಕರೆ 6 ಗುಂಟೆ ಜಮೀನಿನಲ್ಲಿ ಇರುವಂತಹ ಪ್ಲಾಟ್ಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ. ಪ್ಲಾಟ್ ಖರೀದಿ ಮಾಡುವ ಮುನ್ನ ಸಾರ್ವಜನಿಕರು ಹುಷಾರಾಗಿರಬೇಕು, ಅದಕ್ಕೆ ನೀವೇ ಜವಾಬ್ದಾರರು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಸೋಮನಾಥ್ ಮುಧೋಳ್ಕರ್ ತಿಳಿಸಿದ್ದಾರೆ. ಅನಧಿಕೃತವಾಗಿ ನರ್ಮದಾ ಅವರ ಕೆಲವು ಸಂಬಂಧಿಕರು ಈ 2 ಎಕರೆ 6 ಗುಂಟೆ ಜಮೀನಿನಲ್ಲಿರುವಂತಹ ನಿವೇಶನಗಳನ್ನು ಭೂಕಳ್ಳರ ಜೊತೆ ಹಾಗೂ ಅಧಿಕಾರಿಗಳನ್ನ ಶಾಮೀಲು ಮಾಡಿಕೊಂಡು ಮಾರಾಟ ಮಾಡಿದ್ದು ಅಲ್ಲದೆ ಕೆಲವರಿಗೆ ಜಿಪಿಎ ಕೂಡ ಕೊಟ್ಟಿದ್ದಾರೆ. ಅಂದರೆ ಜನರಲ್ ಪವರ್ ಆಫ್ ಅಟರ್ನಿ ಕೂಡ ಕೊಟ್ಟಿದ್ದಾರೆ. ಈ ಜಿಪಿಎ ತೆಗೆದುಕೊಂಡ ವ್ಯಕ್ತಿಗಳು ಅಧಿಕಾರಿಗಳೊಂದಿಗೆ ಸೇರಿಕೊಂಡು ಕೆಲವು ದಸ್ತಾವೇಜುಗಳನ್ನು ಕಾನೂನು ಬಾಹಿರವಾಗಿ ರೆಡಿ ಮಾಡ್ಕೊಳ್ತಾ ಇರುವಂಥದ್ದು ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಇಲ್ಲಿ ನಿವೇಶನಗಳನ್ನ ತೆಗೆದುಕೊಂಡಿರುವವರ ವಿರುದ್ಧ ಕಾನೂನು ಪ್ರಕ್ರಿಯೆ ನಡೀತಾ ಇದೆ. ಇಲ್ಲಿ ಯಾರೂ ಕೂಡ ಖರೀದಿ ಮಾಡಬಾರದು. ಒಂದು ವೇಳೆ ಭವಾನಿ ನಗರದ D3ಯಲ್ಲಿರುವಂತಹ 2 ಎಕರೆ 6 ಗುಂಟೆಯಲ್ಲಿ ಇರುವಂತಹ ನಿವೇಶನಗಳನ್ನು ಯಾರಾದರೂ ಖರೀದಿ ಮಾಡಿದರೆ ಅವರನ್ನೇ ಪಾರ್ಟಿ ಮಾಡಿ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಮತ್ತು ಅದಕ್ಕೆ ಅವರೇ ಜವಾಬ್ದಾರರಾಗ್ತಾರೆ ಎನ್ನುವಂಥ ಮಾತನ್ನು ಕೂಡ ಸೋಮನಾಥ್ ಹೇಳಿದರು. ಈಗಾಗಲೇ ಮಾನ್ಯ ಮುಖ್ಯ ಹೆಚ್ಚುವರಿ ನ್ಯಾಯಾಲಯ ತನ್ನ ಆದೇಶದಲ್ಲಿ FDP 12/2022ರಲ್ಲಿ ಈ 2 ಎಕರೆ 6 ಗುಂಟೆ ಜಮೀನು ನರ್ಮದಾ ಅವರಿಗೆ ಸೇರಿದ್ದು ಎಂದು 3/5/2025ರಂದು ಆದೇಶ ಹೊರಡಿಸಿದೆ. ಕಬ್ಜೆಗಾಗಿ ನರ್ಮದಾ ಅವರು ದಿವಾನಿ ನ್ಯಾಯಾಲಯದಲ್ಲೂ ಕೂಡ ಪ್ರಕರಣ ದಾಖಲಿಸಿದ್ದಾರೆ. ಅದು ಈಗಾಗಲೇ ಚಾಲ್ತಿಯಲ್ಲಿದೆ. ಪ್ರಕರಣ ನ್ಯಾಯಾಲಯದಲ್ಲಿದ್ದಾಗ ಯಾರಾದರೂ ನಿವೇಶನಗಳನ್ನು ಖರೀದಿ ಮಾಡಿದರೆ ಅದಕ್ಕೆ ಅವರೇ ಸ್ವಂತ ಜವಾಬ್ದಾರರಾಗಿರ್ತಾರೆ ಎನ್ನುವಂಥ ಮಾತನ್ನು ಕೂಡ ಸೋಮನಾಥ್ ಮುಧೋಳ್ಕರ್ ಸಾರ್ವಜನಿಕರಿಗೆ ಈ ಒಂದು ಸುದ್ದಿ ಸಮಯದ ಮುಖಾಂತರವಾಗಿ ತಿಳಿಸಿದ್ದಾರೆ.
ಬೀದರ್ ಹೊರವಲಯದ ಚಿಕ್ಕಪೇಟೆ ಹತ್ತಿರ ಭವಾನಿ ನಗರ್ ಲೇಔಟ್ ಏನಿದೆ, ಆ ಲೇಔಟ್ನ ಸರ್ವೆ ನಂಬರ್ 46/1 ಅದರಲ್ಲಿ ಲೇಔಟ್ನಲ್ಲಿ D3ಯಲ್ಲಿ ಏನು ನಮ್ಮ ಸ್ನೇಹಿತರನ್ನು ತುಕಾರಾಮ್ ಗೌಳಿ ಮತ್ತು ಗಂಗಾರಾಮ್ ಗೌಳಿಯವರು ಅದು ಭೂಮಿ ನಮಗೆ ಸೇರಬೇಕು, ನಮ್ಮ ಹಿರಿಯರದು ಅಂತೇಳಿ ಅವ್ರ ತಾಯಿಯವರನ್ನು ನ್ಯಾಯಾಲಯಕ್ಕೆ ಹೋಗಿದ್ದರು. ಆ ಭೂಮಿ ಇವತ್ತು ಕೆಳ ಹಂತದ ನ್ಯಾಯಾಲಯ ಮತ್ತು ಮೇಲಂತದ ಎರಡೂ ನ್ಯಾಯಾಲಯದಲ್ಲಿ ಇವ್ರ ಪರವಾಗಿ ತೀರ್ಪಾಗಿದೆ. ತೀರ್ಪಾದರೂ ಸಹ ಬೀದರ್ ನಗರದ ಕೆಲ ಭೂ ಮಾಫಿಯಾ ಮಾಡ್ತಕ್ಕಂಥ ವ್ಯಕ್ತಿಗಳು ಸಾರ್ವಜನಿಕರಿಗೆ ಕಣತಪ್ಪಿಸಿ ನಿವೇಶನಗಳನ್ನು ಮಾರಾಟ ಮಾಡ್ತಕ್ಕಂಥ ವ್ಯವಸ್ಥಿತವಾಗಿ ಸಂಚು ರೂಪಿಸ್ತಾ ಇದ್ದಾರೆ. ಇದಕ್ಕೆ ಜಿಲ್ಲೆಯ ಸಾರ್ವಜನಿಕರು, ಮತ್ತೊಮ್ಮೆ ಹೇಳ್ತಾಯಿದ್ದೀನಿ, ಜಿಲ್ಲೆಯ ಸಾರ್ವಜನಿಕರು ಭವಾನಿನಗರ್ ಚಿಕ್ಕಪೇಟೆ ಹತ್ರ ಭವಾನಿನಗರ್ 46/1ರಲ್ಲಿ D3ಯಲ್ಲಿ ಯಾವುದೇ ರೀತಿ ನಿವೇಶನಗಳನ್ನು ಖರೀದಿ ಮಾಡಿ ವಂಚನೆಗೆ ಒಳಗೊಳ್ಬೇಡ್ರಿ ಅಂತೇಳಿ ಜಿಲ್ಲೆಯ ಸಾರ್ವಜನಿಕರಿಗೆ ನಾನು ಮನವಿ ಮಾಡ್ಕೋತೀನಿ. ಆಮೇಲೆ ಏನು ಭೂಮಾಫಿಯಾದವರು ಮೇಲೂ ಸಹ ಜಿಲ್ಲಾಡಳಿತ ಕ್ರಮ ತೊಗೋಬೇಕಂಥೇಳಿ ನಾವು ಜಿಲ್ಲಾ ಉಪನೋಂದಣಾಧಿಕಾರಿಗಳಿಗೆ ಮತ್ತು ಮಾನ್ಯ ತಹಸೀಲ್ದಾರರಿಗೆ ಮತ್ತು ಮಾನ್ಯ ನಗರಸಭೆ ಆಯುಕ್ತರಿಗೆ ಸೋಮವಾರ ದೂರು ಕೊಡ್ತೇವೆ. ಈ ಮಾಫಿಯಾ ವಿರುದ್ಧ ಸಾರ್ವಜನಿಕರು ಜಾಗೃತ ಆಗಿರಬೇಕು. ಯಾರಿಗಾದರೂ ಅಂಥ ವಂಚನೆಗಳಾದ್ರೆ ಸಂಬಂಧಪಟ್ಟ ಪೊಲೀಸ್ ಠಾಣೆಯಲ್ಲಿ ಸಾರ್ವಜನಿಕರು ದೂರು ಕೊಡಬೇಕಂಥೇಳಿ ಈ ಮೂಲಕ ಮನವಿ ಮಾಡ್ಕೋತೀನಿ. ಬೀದರ್ ಜಿಲ್ಲೆಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದಿದ್ದು, ಇದಕ್ಕೆ ಕುಮ್ಮಕ್ಕು ನೀಡುತ್ತಾ ಇರುವಂತಹ ಜಿಲ್ಲಾ ಹಿಂದುಳಿದ ವರ್ಗಗಳ ಪ್ರಭಾರಿ ಕಲ್ಯಾಣಾಧಿಕಾರಿಗಳನ್ನು ಕೂಡಲೇ ಅಮಾನತುಗೊಳಿಸಬೇಕೆಂದು ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಜಿಲ್ಲಾಧ್ಯಕ್ಷ ಸಾಯಿ ಶಿಂಧೆ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಈ ಕುರಿತು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಬುಧವಾರ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು 2024-25 ಆಮೇಲೆ 25-26ನೇ ಸಾಲಿಗೆ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯಕ್ಕೆ ಆಹಾರ ಸರಬರಾಜು ಮಾಡುವಂತಹ ಟೆಂಡರ್ ಬೆಂಗಳೂರಿನ ಮಂಜುನಾಥ್ DR ಎನ್ನುವವರಿಗೆ ಸಿಕ್ಕಿದೆ. ಆದರೆ ಅವರು ಬೆಂಗಳೂರಿನಲ್ಲೇ ಕುಳಿತುಕೊಂಡು ಜಿಲ್ಲೆಯ ಗಿರೀಶ್ ತಾಂಬೋಳೆ ಎನ್ನುವಂಥವರಿಗೆ ಕಾನೂನು ಬಾಹಿರವಾಗಿ ಒಂದು ಕಳಪೆ ಮಟ್ಟದ ಆಹಾರ ಪದಾರ್ಥಗಳನ್ನು ಸರಬರಾಜು ಮಾಡಲಿಕ್ಕೆ ಹಚ್ಚಿದ್ದಾರೆ. ಇದರ ಹಿಂದೆ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳ ಒಂದು ಕೈವಾಡ ಇದೆ, ಕುಮ್ಮಕ್ಕಿದೆ ಎನ್ನುವಂಥ ಒಂದು ಗಂಭೀರ ಆರೋಪವನ್ನು ಸಾಯಿ ಶಿಂಧೆ ಮಾಡಿದ್ದಾರೆ. ಬಾಲಕರಿಗೆ ವಸತಿ ನಿಲಯದಲ್ಲಿ ವರ್ಷಕ್ಕೆ 2 ಜೊತೆ ಸಮವಸ್ತ್ರಗಳನ್ನು ವಿತರಣೆ ಮಾಡದೆ ಬೋಗಸ್ ಬಿಲ್ಲನ್ನು ಮಾಡಿದ್ದಾರೆ. ವಸತಿ ನಿಲಯದ ಬಾಲಕರಿಗೆ ವರ್ಷಕ್ಕೆ 5 ಬಾರಿ ಕ್ಷೌರ ಮಾಡಲು ₹60ರಂತೆ ಸರ್ಕಾರ ಅನುದಾನ ನೀಡುತ್ತೆ. ಆದರೆ 2024-25ನೇ ಸಾಲಿನಲ್ಲಿ ಮಕ್ಕಳಿಗೆ ಕ್ಷೌರವನ್ನು ಮಾಡಿಸದೆ ಬೋಗಸ್ ಬಿಲ್ ಮಾಡಲಾಗಿದೆ ಎಂದು ಆರೋಪ ಮಾಡಿದ್ದಾರೆ. ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ಮ್ಯಾನ್ಯುವಲ್ ಹಾಜರಾತಿ ಮುಖಾಂತರ ಮಕ್ಕಳ ಹಾಜರಾತಿ ಹೆಚ್ಚು ತೋರಿಸಿ ಬೋಗಸ್ ಬಿಲ್ ಮಾಡುತ್ತಿರುವುದು ಕೂಡ ಕಂಡುಬಂದಿದೆ. ಜಿಲ್ಲೆಯ ಕೆಲವು ವಸತಿ ನಿಲಯಗಳಲ್ಲಿ ಖಾಯಂ ಅಡುಗೆಯವರು ನೇಮಕವಾಗಿ ಕೆಲಸ ಮಾಡದೆ ಮನೆಯಲ್ಲೇ ಕೂತ್ಕೊಂಡು ಮೇಲಾಧಿಕಾರಿಗಳಿಗೆ ಲಂಚ ಕೊಟ್ಟು ವೇತನ ಪಡಿತಾ ಇದ್ದಾರೆ. ಹೀಗಾಗಿ ವಸತಿ ನಿಲಯ ಮೇಲ್ವಿಚಾರಕ ಮತ್ತು ನಿಲಯ ಪಾಲಕರನ್ನು ಅಮಾನತುಗೊಳಿಸಬೇಕು. ಇವರಿಗೆ ಕುಮ್ಮಕ್ಕು ನೀಡುತ್ತಾ ಇರುವಂತಹ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿ ಸಂಗೀತಾ ಬಿರಾದರ್ ಅವರನ್ನು ಅಮಾನತುಗೊಳಿಸಬೇಕು. ಕಳಪೆ ಆಹಾರ ವಿತರಣೆ ಮಾಡ್ತಾ ಇರುವಂತಹ ಟೆಂಡರ್ದಾರರ ಸಂಸ್ಥೆಯನ್ನು ಕಪ್ಪು ಪಟ್ಟಿಗೆ ಸೇರಿಸಿ 8 ದಿನಗಳ ಒಳಗಾಗಿ ಜಿಲ್ಲಾ ಮಟ್ಟದ ತನಿಖೆ ಮಾಡಿಸಬೇಕು. ಇಲ್ಲದೇ ಇದ್ದರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋರಾಟ ಮಾಡಲಾಗುವುದು ಎಂದು ಸಾಯಿ ತಿಳಿಸಿದ್ದಾರೆ. ಪ್ರಮುಖರಾದ ಮಹೇಂದ್ರ ಹೊಸಮನಿ, ವಿಶಾಲ್ ದೊಡ್ಡಿ, ಅನಿಲ್ ಮಡ್ಡೆ, ಸಂಗಮೇಶ್ ಭಾವಿದೊಡ್ಡಿ, ಸಂತೋಷ್, ವಿನೋದ್ ಶಿಂದೆ, ಬಸವರಾಜ್ ಭಾವಿದೊಡ್ಡಿ, ಸಂದೀಪ್ ಕಾಂಟೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಇವತ್ತು ಏನು ಪತ್ರಿಕಾಗೋಷ್ಠಿ ಕರೆ ಕಾರಣ ಅಂದ್ರೆ ಏನು ಬೀದರ್ ಜಿಲ್ಲೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಪ್ರಭಾರ ವಹಿಸಿಕೊಂಡ ಅಂಥ ಅಧಿಕಾರಿಗಳು ಸಂಗೀತಾ ಎಸ್ ಬಿರಾದರ್ ಅವರನ್ನು ಕೂಡಲೇ ಅಮಾನತು ಮಾಡಬೇಕಂತೇಳಿ ನಾವೇನು ಪ್ರೆಸ್ ಮೀಟ್ ಮಾಡ್ತಾಯಿದ್ದೀವಿ. ಕಾರಣ ಟೆಂಡರ್ ಯಾರಿಗೆ ಸಿಗ್ತದೆ ಅಂದ್ರೆ ಶ್ರೀ ಮಂಜುನಾಥ್ DR ಅಂತೇಳಿ ಟೆಂಡರ್ದಾರರು, ನಿಜವಾದ ಟೆಂಡರ್ದಾರರು. ಅವ್ರು ಏನು ಮಾಡ್ತಾರೆ ಅಂದ್ರೆ ಬೆಂಗಳೂರದಾಗ ಉಳ್ಕೊಂಡು ಶ್ರೀ ಮಂಜುನಾಥ್ DR ಅಂತೇಳಿ ಅದಕ್ಕೆ ಇದು ಮಾರ್ಕೆಟಿಂಗ್ ಸೊಸೈಟಿ ಲಿಮಿಟೆಡ್ ಬೆಂಗಳೂರದವ್ರಿಗೆ ಸಿಗ್ತದೆ ಇದು ಟೆಂಡರು. ಆದರೆ ಇಲ್ಲಿ ಬಸವಕಲ್ಯಾಣ, ಬೀದರ್ ತಾಲೂಕಿನ ಬಸವಕಲ್ಯಾಣ ಎಂಬ ವ್ಯಕ್ತಿಗೆ ಅವ್ರ ಹೆಸರು ಗಿರೀಶ್ ತಂದೆ ತಾಂಬಳೆ ಅಂತ ಅವರು ಗುತ್ತಿಗೆದಾರರು. ಅವರಿಗೆ ಅವ್ರ ಕೈಲಿ ಸರಬರಾಜು ಮಾಡ್ಲತ್ತಾರ. ಯಾಕಂದ್ರೆ ಟೆಂಡರ್ ಯಾರಿಗೆ ಸಿಗ್ತದೆ ಅವರಿಗೆ ಅವ್ರ ಟೆಂಡರ್ದಾರರು ಪ್ರತಿಯೊಂದು ಹಾಸ್ಟೆಲ್ಗೆ ಹೋಗಿ ತಾಲೂಕು ಆಫೀಸ್ಗಳಿಗೆ ಹೋಗಿ ಅಲ್ಲಿರ್ತಕ್ಕಂಥ ವಾರ್ಡನ್ಗ ಮತ್ತು 2 ವಿದ್ಯಾರ್ಥಿಗಳಿಗೆ ತಗೊಂಡು
GPS ಫೋಟೋ ಮಾಡಬೇಕು, GPS ಫೋಟೋ ತೊಗೋಬೇಕು, ಮತ್ತು ವಿದ್ಯಾರ್ಥಿಗಳಿಗೆ ಅವ್ರದ್ದು ವಿದ್ಯಾರ್ಥಿಗಳದ್ದು ಸಿಗ್ನೇಚರ್ ತೊಗೋಬೇಕು. ಆದರೆ ಅದರೆಲ್ಲ ನಿಯಮಗಳನ್ನು ಗಾಳಿ ತೂರಿ ಏನು ಮನ ಬಂದಂತೆ ಅವ್ರು ಬೆಂಗಳೂರದಾಗೆ ಉಳ್ಕೊಂಡು ಏನು ಬೇರೆ ಕೈಲಿ ಏನು ಆಹಾರ ಧಾನ್ಯಗಳು ಏನು ವಿತರಣೆ ಮಾಡತ್ತಾರ ಹಾಸ್ಟೆಲ್ಗಳಿಗೆ, ಇದು ಖಂಡನೀಯ. ಅದು ಯಾಕಂತ ಹೇಳಿದ್ರೆ ಈ ಗುತ್ತಿಗೆದಾರನು ಕೂಡ ಕಳಪೆ ಮಟ್ಟದ ಆಹಾರಗಳು ವಿತರಣೆ ಮಾಡ್ಲತ್ತಾರ. ನಾವು ಕೆಲವೊಂದು ಹಾಸ್ಟೆಲ್ಗಳಿಗೆ ವಿಸಿಟ್ ಮಾಡಿದ್ದೇವೆ. ನಾವು ಅಲ್ಲಿ ಎದಕ್ಕೆ ಬರಲ್ದಂಗೆ ಆಹಾರ ಧಾನ್ಯಗಳು ಏನು ರೇಷನ್ಗಳು ಏನು ವಿತರಣೆ ಮಾಡತ್ತಾರ. ಇದು ಮಕ್ಕಳಿಗೆ ಕೊಡುವಂಥ ರೇಷನ್ ಇಲ್ಲ. ಯಾಕಂದ್ರೆ ನಾವು ವಿಸಿಟ್ ಮಾಡಿದ್ದೆವು, ಅದಕ್ಕೆ ಕಳಪೆ ಮಟ್ಟಕ್ಕೆ ಆಹಾರ ಅದ. ಇದಕ್ಕೆ ನಾವು ಔರಾ ತಾಲೂಕಿನ ಜಮಗಿ ಗ್ರಾಮ ಪಂಚಾಯತ್ನಲ್ಲಿ ಆಗಿದಷ್ಟು ಸಾಲು ಸಾಲು ಬ್ರಹ್ಮಾಂಡ ಭ್ರಷ್ಟಾಚಾರಗಳು ನಡೆಸಿರುವಂತಹ ಕುರಿತು ವಿಷಯಗಳು ನಿರಂತರವಾಗಿ ಹೊರಬರ್ತಾ ಇವೆ. ಸಿಸಿ ರಸ್ತೆ ನಿರ್ಮಾಣ ಮಾಡದೆ ಮಹಾರಾಜವಾಡಿಯಲ್ಲಿ ಶಾಸಕರ ಅನುದಾನದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂತಹ ರಸ್ತೆಯ ಫೋಟೋವನ್ನು ತೆಗೆಸ್ಕೊಂಡು ಆ ರಸ್ತೆಯ ಫೋಟೋವನ್ನು ದಾಖಲೆಗೆ ಹಚ್ಚಿ ನಾನೇ ಮಾಡಿಸಿದ್ದೇನೆ ಎಂದು ಬೋಗಸ್ ಬಿಲ್ ಮಾಡಲಾಗಿದೆ. ಆಮೇಲೆ ಮಹಾರಾಜವಾಡಿ ತಾಂಡದಲ್ಲಿ 10 ವರ್ಷ ಹಿಂದಿನ ನೀರಿನ ಹೊಂಡವನ್ನು ನಿರ್ಮಾಣ ಮಾಡಿರುವಂಥ ಭಾವಚಿತ್ರವನ್ನು ಹಚ್ಕೊಂಡು ದಾಖಲಾತಿಗಳಲ್ಲಿ ಸುಣ್ಣ ಬಣ್ಣವನ್ನು ಮಾಡಿ ಹೊಸ ಬೋಗಸ್ ಬಿಲ್ಲನ್ನು ಮಾಡಲಾಗಿದೆ. PDO ಶರಣಪ್ಪ ಗಾದ್ಗೆಯವರು ಈ ಕಾರ್ಯಗಳನ್ನು ಮಾಡಿದ್ದಾರೆ ಎನ್ನುವಂಥ ಗಂಭೀರ ಆರೋಪವನ್ನು ಗ್ರಾಮದ ಮುಖಂಡರು ಮಾಡ್ತಾ ಇದ್ದಾರೆ. PDO ವಿರುದ್ಧ ಕೂಡಲೇ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮದ ಮುಖಂಡ ಪ್ರಜ್ವಲ್ ಪಾಟೀಲ್ ಇತ್ತೀಚೆಗಷ್ಟೇ ಅವರು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೂಡ ಸಲ್ಲಿಸಿದ್ದಾರೆ. ಸುದ್ದಿ ಸಮಯಕ್ಕೂ ಕೂಡ ಅವರು ತಿಳಿಸಿದ್ದಾರೆ. ಔರಾ ತಾಲೂಕಾ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರಕಾಶ್ ಸೂರ್ಯವಂಶಿ ಅವರಿಗೆ ಈ ಕುರಿತು ಸಂಪರ್ಕ ಮಾಡಿದಾಗ ಶೀಘ್ರದಲ್ಲೇ ಅಧಿಕಾರಿಗಳ ತಂಡವನ್ನು ರಚನೆ ಮಾಡ್ತೇವೆ, ಅಲ್ಲಿ ನಡೆದಿರುವಂತಹ ಎಲ್ಲ ಅವ್ಯವಹಾರಗಳ ಕುರಿತು ಶೀಘ್ರದಲ್ಲೇ ತನಿಖೆಯನ್ನು ಕೂಡ ಮಾಡಿಸ್ತೇವೆ, ಜಿಲ್ಲಾ ಪಂಚಾಯತ್ CS ಅವರ ಜೊತೆ ಚರ್ಚಿಸಿ PDO ವಿರುದ್ಧ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುವುದು ಎನ್ನುವಂಥ ಮಾತನ್ನು ಕೂಡ ಸುದ್ದಿ ಸಮಯಕ್ಕೆ ಔರಾ ತಾಲೂಕಿನ ಒಂದು EO ಅವರು ತಿಳಿಸಿದ್ದಾರೆ. ನೀರಿನ ಹೊಂಡ ಮತ್ತು ಸಿಸಿ ರಸ್ತೆ ಜೊತೆಗೆ ಗ್ರಾಮದಲ್ಲಿ ಕಾಲುವೆಗಳನ್ನು ಕೂಡ ಕಳಪೆ ಕಾಮಗಾರಿ ಮಾಡಲಾಗಿದೆ ಎಂಬುದು ಮಹಾರಾಜವಾಡಿ ಗ್ರಾಮದ ಜನರ ದೂರಾಗಿದೆ. ಶೀಘ್ರದಲ್ಲೇ ಅವುಗಳನ್ನು ಕೂಡ ನಾವು ತೋರಿಸ್ತೇವೆ. ಈ ಹಿಂದೆ ಗ್ರಾಮದ ಮುಖಂಡರಾದ ಪ್ರಜ್ವಲ್ ಪಾಟೀಲ್ ಅವರು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೂಡ ಸಲ್ಲಿಸಿದ್ದಾರೆ. ಆದರೆ ಇದುವರೆಗೆ PDO ವಿರುದ್ಧ ಯಾವುದೇ ಕ್ರಮ ಆಗಿಲ್ಲ ಎನ್ನುವಂಥ ಅಸಮಾಧಾನ ಕೂಡ ಅವರು ಸುದ್ದಿ ಸಮಯಕ್ಕೆ ಕರೆ ಮಾಡಿ ಹೊರಹಾಕಿದ್ದಾರೆ. ಮಹಾರಾಜವಾಡಿ ತಾಂಡದ ರಾಜೇಶ್ ರಾಠೋಡ್ ಎನ್ನುವವರಿಗೆ ಫೋನ್ ಕರೆ ಮುಖಾಂತರ ಸಂಪರ್ಕ ಮಾಡಿದಾಗ ತಾಂಡದಲ್ಲಿ ನಿರ್ಮಾಣ ಮಾಡಲಾದ ಹೊಂಡ ಅದು 10 ವರ್ಷ ಹಳೆಯ ನೀರಿನ ಹೊಂಡ. ಅಂದಿನ ಗುತ್ತಿಗೆದಾರರು ಪ್ರಾಥಮಿಕ ಶಾಲೆ ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ನಿರ್ಮಾಣ ಮಾಡಿದ್ದು, ಆದರೆ ಅದೇ ಭಾವಚಿತ್ರವನ್ನೇ ಬಳಸಿಕೊಂಡು 1 ವರ್ಷದ ಕೆಳಗೆ ನಾನೇ ನಿರ್ಮಾಣ ಮಾಡಿದ್ದೇನೆ ಎಂದು ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿ PDO ಶರಣಪ್ಪ ಗಾದ್ಗೆ ಅವರು ಸರ್ಕಾರದ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಂದು ಹೇಳಿದ್ದಾರೆ. ಕೇಳಿದರೆ ನಾನು ಎಲ್ಲರಿಗೂ ಮ್ಯಾನೇಜ್ ಮಾಡ್ತೇನೆ, ಎಲ್ಲ ಅಧಿಕಾರಿಗಳು ನನ್ನ ಕೈಯಲ್ಲಿದ್ದಾರೆ, ನಾನು ಎಲ್ಲರಿಗೂ ನೋಡ್ಕೋತೇನೆ ಎನ್ನುವಂಥ ಹಾರಿಕೆ ಉತ್ತರವನ್ನು ನೀಡ್ತಾ ಇದ್ದಾರೆ ಎಂದು ರಾಠೋಡ್ ಸುದ್ದಿ ಸಮಯಕ್ಕೆ ತಿಳಿಸಿದ್ದಾರೆ. ಅದು ಮಹಾರಾಜವಾಡಿ ನಮ್ಮ ಗೌಡ್ರ ನಂಬರ್ ಕೊಟ್ಟಾರಿ. ಹಾಂ ರೀ, ಮಹಾರಾಜವಾಡಿ ತಾಂಡದಾಗ ಅದು PDO ಅವರು ಅದು ನೀರಿನ ಹೌದಿಂದು ಮತ್ತು CC ರೋಡಿಂದು ನಿರ್ಮಾಣ ಮಾಡ್ಯಾರಿ. ಈಗ ಹೋದ ವರ್ಷ ಮಾಡಿದ ಅಂತಲ್ಲತ್ತಾರ, ಬಿಲ್ ತೋರ್ಸ್ಯಾರ ಸರ್. ನಂಬಲ್ಲಿ ಇನ್ನ ನೀವು ನಾ ಲೋಡಿ ಸ್ಪೀಕರ್ ಇರ್ತೇವೆ ಸರ್. ಅದು CC ರೋಡ್ನು ಆಗಿಲ್ಲ, ಅದು ಹೌಸ್ನು ಆಗಿಲ್ಲ, ಸುಮ್ಮನೆ ಅದು ಎಲ್ಲ ಬೋಕಸ್ ಸರ್. ಅದು ಏನೂ ಇಲ್ಲ ಸರ್. ಅದಕ್ಕೆ ಸುದ್ದಿ ಸಮಯ ಇದ್ರಾಗ ನ್ಯೂಸ್ನು ಮಾಡಿದೇವ್ರಿ ಮೊನ್ನೆ ನಾವು. ಆದ್ರೂ ಆಮೇಲೆ ಅವ್ರಿಗೂ ಕೇಳ್ಬೇಕಲ್ರಿ ಒಂದ್ ಮಾತು. ಅದಕ್ಕೆ ಅವ್ರಿಗೆ PDO ಶರಣಪ್ಪವ್ರಿಗೆ ಒಂದ್ಸಲ ಕೇಳ್ದೇವು. ಅದು ನಾನೇ ರೆಡಿ ಮಾಡೀನ್ರಿ ಅಂತಾರ. ಒಂದು MLA ಫಂಡಿನಾಗಿಂದ ರೋಡ್ ಹಾಕಿದ್ವು ಸರ್, ಅದ್ರ ಮೇಲೆ ಬಿಲ್ ಎಪ್ಸ್ಯಾರ್ರಿ ಅವ್ರು. ಅಂದ್ರ ಹಳಿದು ಅದೇನ್ ರೋಡ್ ಮಾಡಿಸಿದ ಅದೇ ಮೊದ್ಲಿಂದ ಫೋಟೋ ಹಚ್ಚಿ ಈಗ ನಾ ಮಾಡಿಸಿದ ಅಂತೇಳಿ ಎತ್ತಾರ ಅವ್ರು. ಇನ್ನ ನಿಮಗ್ ಸರ್ ವಿಡಿಯೋ ಕಾಲಿಂಗ್ ಮಾಡಿಸ್ತಾ ಅಲ್ಲಿ ಕೆಸರು ನೋಡ್ರಿ, ನಾ ತೋರಿಸ್ತೇನೆ ನಿಮಗೆ. ಇಲ್ಲ, ಮನ್ ಬಂದಾಗ ನೋಡಿದೇವ್ರಿ, ನೀರ್ ನಿಂತಿವು, ಕೆಸರೆಲ್ಲ ಆಗೋಗಿತ್ತು ಆ ಚೌಕಿ ಅದರ. ಹೌದು ಸರ್. ಮತ್ತ ಅದು ಒಂದೇ ವರ್ಷದಾಗ ಮಾಡಿದ್ರೆ ಇಡ್ ಜಲ್ದಿ ಹೆಂಗ್ ಹೊಡೆದೋಯ್ತವ್ರಿ, ಅಲ್ಲಿ ರೋಡೇ ಇಲ್ಲ. 4 ವರ್ಷ ಆಯ್ತು ಸರ್. ಅವ್ರು ಇನ್ನ ನಮ್ಮ ಊರಾಗ ಮಹಾರಾಜವಾಡಿದಾಗ ಅವ್ರು ಇನ್ನ CC ರೋಡೇ ಆಗಿಲ್ಲ. ನಾ ಒಂದ್ ಜಾಗ ಅವ್ರ ಟೈಮಿನಾಗ ಒಟ್ಟೆ ಒಂದ್ ಆಗ್ಯದ ಸರ್. ಆ ಗಲ್ಯಾಗ ಆಗ್ಯದ, ಅದು ಕರೆಕ್ಟ್ ಅದ. ಅದು ಫಸ್ಟ್ ಅವ್ರು ಗೆದ್ದಿನ ವರ್ಷ ಸರ್. ಅದು ಬಾದ್ ಎಲ್ಲೂನು ಇಲ್ಲ. ಅದು ಮಹಾರಾಜವಾಡಿ ತಾಂಡದಾಗ ಹಳೆ ಹೌಜಿಗೆ ಹೊಸದ್ ಮಾಡುದು ಸರ್. ಅದೇ ಸ್ಕೂಲ್ ಬಾಜು ಇದ್ದಿದ್ದು. ಹೌದ್ರಿ. ಅದು ಕಮ್ ಸೆ ಕಮ್ 10 ವರ್ಷದ ಹೌಜ್ ಅದ ಸರ್ ಅದು. ರೀ, ಅದೇ ಅದ್ರ ದಾಖಲಾತಿಗಳು ಬಂದವ್ರಿ ನಂಬಲ್ಲಿ.
ಅದಕ್ಕೆ ಮತ್ತೆ ನಿಮಗೆ ಗ್ರಾಮಸ್ಥರಿಗೂ ಗ್ರಾಮದ ಮುಖಂಡರಿಗೂ ಒಂದ್ಸಲ ಕೇಳ್ಬೇಕು ಅಂತ ನಾವು ಕನ್ಫರ್ಮ್ ಕಡೆ ಕಾಲ್ ಮಾಡಿದೇವ್ರಿ. ಸರ್ ನಂದು ಹೆಸರು ಮಕ್ಸೂದ್ ಅಂತ. ಇನ್ನ ಬಿ ಇಲ್ಲಿ ನಮ್ಮಲ್ಲಿ ಎಲ್ಲ ಯಜಮಾನ್ರಾವ, ನೀವು ಮಾತು ಬಿ ಆಡ್ಬೋದು ಸರ್. ಕುಡ್ಲಿ ಅಂತ ಸರ್. ಇಲ್ಲಿ ಶಿವಕುಮಾರ್ ಅಂತ ಹರಾಮ್ ಹಲೋ ಸರ್. ಹಾ, ಶಿವಕುಮಾರ್ ಅವ್ರ ನಾನು ಸುದ್ದಿ ಸಮಯ ರಿಪೋರ್ಟರ್ ಮಾತಾಡತ್ತೀನಿ ರೀ ಬೀದರ್ನಿಂದ. ಹಾ ರೀ, ಸುದ್ದಿ ಸಮಯ ರಿಪೋರ್ಟರ್ ಮಾತಾಡತ್ತೀನಿ ಸರ್. ಶಿವಕುಮಾರ್ ಸರ್, ಅದೇ ಅವ್ರು PDO ಅವರು ಹೌದು ನಾನೇ ಮಾಡ್ಸೀನಿ, ನನ್ನ ಬಜೆಟ್ದಾಗೆ ಮಾಡ್ಸೀನಿ ಪಂಚಾಯತ್ ಅಂತ ಅಲ್ಲತ್ತಾರ. ಹೌದು, ಮತ್ತು CC ರೋಡ್ ಗುಡಿ ಎದ್ರಿಂದ್ರಿ ಗುಡಿ ಅಂದ್ರೆ CC ರೋಡ್ ಬಿ ಹಾಕಿಲ್ಲ, ಹೌದು ಬಿ ಹಾಕಿಲ್ಲ, ಗುಡಿ ಮುಂದೆ ಲೈಟ್ಗಳು ಬಿ ಹಾಕಿಲ್ಲ. ಒಂದು ನೀವು ಬಂದು ಹೋದ್ಮೇಲೆ ಒಂದು ಬೋರ್ವೆಲ್ ಕಟ್ ಮಾಡ್ಯಾರ ನೋಡ್ರಿ ಮೇಲಿನ ಪೈಪ್ ತುಕಡಿ. ಹಾ, ಅದೇ ಅದಿಟ್ಟು ತುಕಡಿ ಕಟ್ ಮಾಡಿ ಜರ ಕೆಳಕ್ ಮಾಡ್ಯಾರ. ಹಾ, ಕೆಳಗೆ ಮಾಡ್ಯಾರ. ಮತ್ತೆ ಅದ್ರ ಒಳಗೆ ಇಳಿಸಿಲ್ಲ, ರೀ ಮಾಡಿಲ್ಲ, ಅದು ಬಿ ನೋಡಿಲ್ಲ, ಇದು ಬಿ ನೋಡಿಲ್ಲ. ಅವ್ರು ಹೋದ್ರು. ಮತ್ತೆ ಏನೋ PDO ಅವ್ರು ಅಂದಾರಂತ ಆ JJM ನೀರ್ ಬಿಟ್ರು, ಊರಾಗ ಕುಡ್ಲಾಗ ನೀರ್ ಬಿಡ್ಬೇಡ ಅಂದಾರಂತ. ಈಗ ಅವ್ ಕುಡ್ಲಾಗ ನೀರ್ ಬಿಡಲ್ಲ ಹೊಂಟಾನ ಈಗ ಅವ ವಾಟರ್ ಹಾಕೊಂಡು ಕುಡಿಯೋ ನೀರ್ ಬರೋದು ಅದು ಬಂದ್ ಆಗ್ಯದ. ಮತ್ತೆ ಅದಿಟ್ಟು ಪುಣ್ಯ ಕಟ್ಕೊಂಡ ಕುಡಿಯೋ ನೀರ್ ಬಿ ಬಂದ್ ಮಾಡ್ಸಾರಿ. ಹಾ, ಯಾಕಂದ್ರೆ JJM ನೀರೇ ಕುಡ್ರಿ ಇಲ್ದ್ರಿ ಇಲ್ಲ ತಾವ್ ಅವೆಲ್ಲ ಬಸಲೈನ್ ಪಿಸಲೈನ್ ಬಂದಿದೆ ಅವರ. ಅದೇ ಅವ್ರಿಗೆ ಕೇಳಿದ್ರ ಅದು ನಾನೇ ಎಲ್ಲ ಮಾಡ್ಸಿದಾರಿ ಅಂದಾರ. ಅದಕ್ಕೆ ಮಾಡಿಲ್ಲ. ಇವು ಅವ್ರಿಗೆ ಭೇಟಿ ಆಗಿದೇವು, ಮತ್ತು CS ಅವ್ರಿಗೆ ಭೇಟಿ ಆಗ್ಲಕ್ ಟೈಮ್ ಕೊಟ್ಟಾರ. ಅದಕ್ಕೆ ತನಿಖೆ ಮಾಡ್ತೀನಿ ಅಂತ ಹೇಳ್ಯಾರಿ. ಏನ್ ತನಿಖೆ ಎಲ್ಲ ನೋಡ್ರಿ ಸರ್. ನಮ್ಮೂರಾಗ ಇಂಥ PDO ಜಮೀನ್ ಪಂಚಾಯತ್ಗಾರ ಬರ್ಬೇಡದಿ, ಮತ್ತೆ ಮುಂದೆ ಬರ್ಬೇಡದಿ, ಹಿಂದೆ ಬಂದಿಲ್ಲ ಯಾರು. ಅವ್ರ ಮೇಲೆ ಮತ್ತೆ ಏನ್ ಕ್ರಮ ಆಗ್ಬೇಕಂತ್ರಿ ಸರ್ ತಾವು ಗ್ರಾಮದ ವತಿಯಿಂದ? ನಾವು ಸರ್ ನಮ್ಮ ಜಮೀನಿಗೆ CS ಸರ್ ಬಂದಿದ್ರು. ಹೋಗಿ ಭೇಟಿ ಮಾಡಿ ನಾವೆಲ್ಲ ಹಿಂಗೆ 10-15 ಮಂದಿ ಹೋಗಿ ಕೈಕಾಲು ಬಡ್ಕೊಂಡೆ ಬ್ಯಾಸ್ಗ್ಯಾಗ. ಅಂದ್ರ ಆ ತಾಲೂಕಾಧಿಕಾರಿಗೆ ಏನಂತಾರ್ರಿ ಅವ್ರಂದ್ರು ನಿಮ್ ಊರು ಮತ್ತೆ ಹೋಗಲ್ದ ಕರೆ ಅಂದ್ರೆ ನಾವು ನಮ್ಮ PDO ಬದಲಿ ಸಸ್ಪೆಂಡ್ ಮಾಡೋದು ಆಗಲ್ದು ಅಂತ ಹೇಳಿದ್ರು ಅವ್ರು ಬಿ ತಾಲೂಕಾಧಿಕಾರಿ. ಈಗೆಲ್ಲ ಅಧಿಕಾರಿಗಳು ಅವ್ರ ಕಡೆ ಯಾರು ಈಗ ನಾವು ಊರ್ದವ್ರು 10-20 ಮಂದಿ ಹೋಗಿ ದಂಡಾಗಲತ್ತಲ್ಲಿ. ಅಂದ್ರೆ ಮೊದಲು ಇದ್ದವ್ರು ಮಾಣಿಕ್ ಪಾಟೀಲ್ ಅವ್ರು. ಹಾ, ಈಗ ಇದ್ದವ್ರು ಹೊಸವ್ರು ಬಂದಾರ್ರಿ, ಪ್ರಕಾಶ್ ದೇಶ್ಮುಖ್ ಅಂತೇಳಿ. ಹಿಂಗೇನ್ರಿ ಅವ್ರು ಬಂದಿನ ಕಡೆಯಿಂದ ಅದ್ರ ಬೋರ್ ಇಟ್ಟು ಕಟ್ ಮಾಡಿ ಅಂತ ತಿಳ್ಕೊರಿ. ಅವ್ರಿಗೆ ಮತ್ತು CS ಅವ್ರಿಗೂ ಈಗ ಏನ್ ರಿಕ್ವೆಸ್ಟ್ ಮಾಡ್ಕೊಳಕ್ ಇಷ್ಟಪಡ್ತೀರಿ ಸರ್ ನೀವು? ಅದೇ ನೀರಿನ ಸಮಸ್ಯೆನೇ ಅದ ರೀ. ಅವು ಊರಿಗೆ ಕುಡಿಯಕ್ಕೆ ನೀರು ಕೊಡಬೇಕು. ಮತ್ತೇನು ಸರ್ ನಮಗೆ ಬೇಕಾಗಿಂದ ಏನೋ ರೈತರಿಗೆ ನೀರು ಇದ್ರೆ ಸಾಕು ಸರ್. ಲೈಟರ್ ಅದ 24 ಗಂಟೆ. ನೀರು ರಸ್ತೆ ಎರಡೇ ಬೇಕು ಸರ್. ಅವೆರಡ್ರ ಪತಾನೆ ಇಲ್ಲ. ನಮ್ಮಲ್ಲಿ ನೋಡ್ಲಿಲ್ಲ ನಮ್ಮ ಚರಂಡಿ ಹಾಲತ್ ಹೆಂಗದ ನೋಡ್ರಿ. ಹೌದು, ಅದೇ ಚರಂಡಿ ಕಾಮಗಾರಿನೂ ಮಾಡ್ಯಾರ, ಅದ್ರೂ ಕಳಪೆ ಆಗ್ಯದ್ರಿ. ಅದ್ರ ಮಾಡ್ಕೊಂಡಿದೆವು. ಯಾವ್ದಾರ ಒಂದು ಗರೀಬ್ ಮನುಷ್ಯ ಮನಿ ಕೊಟ್ಟರು GP ಸಿಟಿಯಲ್ಲಿ ಹೊಟ್ಟೋದು ನಿಮ್ ಬಿಲ್ ಆಗಲ್ಲ ಅಂತಾರ್ರಿ. ಅದ್ರದ್ದೇನೋ GPS ಐತೆ ಅಂತ ನೋಡ್ರಿ. ಈಗ PDO ಹೆಂಗ್ ಒಳ್ಳೆಯವ್ರ ಅನ್ಬೇಕು ಹೇಳ್ರಿ ನೀವು. ಅದ್ರದ್ದು ಬಿಲ್ ಹೆಂಗೈತೆ ನೋಡಿ. ಕಟ್ಟಲ್ದಿ ಬಿಲ್ ಆಯ್ತದ, ಕಟ್ರ ಗರೀಬ್ ಬರೋದು ಬಿಲ್ ಆಗಲ್ಲ. ಅದೇ 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 ಇಂಥ ಭ್ರಷ್ಟಾಚಾರ ಅದ. ಏನ್ ಹೇಳಿದ್ವು ನಾವು ಬ್ಯಾಕ್ವರ್ಡ್ ಏರಿಯಾಕ. ಓಕೆ ಹಾ ಸರ್. ಹಾ. ಜಿಲ್ಲೆಯ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಎಲ್ಲ ಸರ್ಕಾರಿ ಸಮಾರಂಭಗಳ ಆಹ್ವಾನ ಪತ್ರಿಕೆ ಆಮಂತ್ರಣಗಳಲ್ಲಿ ಕಡ್ಡಾಯವಾಗಿ ಶಿಷ್ಟಾಚಾರ ಪಾಲಿಸುವಂತೆ ವಿಧಾನ ಪರಿಷತ್ ಶಾಸಕರು ಹಾಗೂ ಹಕ್ಕು ಬಾಧ್ಯತೆ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಎಂ ನಾಗರಾಜು ತಿಳಿಸಿದರು. ಅವರು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿಂದು ಜರುಗಿದ ಶಿಷ್ಟಾಚಾರ ಉಲ್ಲಂಘನೆ ಪ್ರಕರಣಗಳ ಕುರಿತು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ್ದಾರೆ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಶಾಸಕಾಂಗ ಹಾಗೂ ಕಾರ್ಯಾಂಗ ಒಟ್ಟಾಗಿ ಕಾರ್ಯ ಮಾಡಬೇಕು. ಅಧಿಕಾರಿಗಳು ವಿಧಾನಸಭೆ ಹಾಗೂ ವಿಧಾನ ಪರಿಷತ್ತಿನ ಎಲ್ಲ ಶಾಸಕರಿಗೂ ಕೂಡ ಸಮಾನ ಗೌರವ ಆದ್ಯತೆಯನ್ನು ನೀಡತಕ್ಕದ್ದು. ವಿಧಾನ ಪರಿಷತ್ ಸದಸ್ಯರನ್ನ ಕಡೆಗಣಿಸುವುದು ಶಿಷ್ಟಾಚಾರದ ಒಂದು ಉಲ್ಲಂಘನೆ ಆಗುತ್ತೆ. ಶಿಷ್ಟಾಚಾರ ಉಲ್ಲಂಘಿಸುವ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮಕ್ಕೆ ಸಮಿತಿಯು ಶಿಫಾರಸು ಮಾಡಲಿದೆ ಎನ್ನುವಂಥ ಮಾತನ್ನು ಕೂಡ ಬಹಳ ಖಡಕ್ ಆಗಿ ಎಂ ನಾಗರಾಜು ಅವರು ಹೇಳ್ತಾರೆ. ಇದುವರೆಗೆ MLC ಭೀಮರಾವ್ ಪಾಟೀಲ್ ಅವರಿಗೆ, ಮಾರುತಿರಾವ್ ಮೂಳೆ ಅವರಿಗೆ ಅವರವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕೋಣೆಗಳು ಕೂಡ ಸಿಕ್ಕಿಲ್ಲ. ಬಸವ ಕಲ್ಯಾಣದಲ್ಲಿ ಮೂಳೆಯವರಿಗೆ ಸಿಕ್ಕಿಲ್ಲ, ಔರಾದ್ನಲ್ಲಿ ಭೀಮರಾವ್ ಪಾಟೀಲ್ ಅವರಿಗೆ ಸಿಕ್ಕಿಲ್ಲ ಎನ್ನುವಂಥ ಅಸಮಾಧಾನದ ಮಾತುಗಳನ್ನು ಕೂಡ ಒಂದು ಸಭೆಯಲ್ಲಿ ಕೇಳಿ ಬಂತು. ಅದಕ್ಕೆ ಜಿಲ್ಲಾಧಿಕಾರಿಗಳು ಕೂಡ ಸಮಜಾಯಿಷಿಯನ್ನು ಕೊಡ್ತಾರೆ. ಕೋಣೆ ರೆಡಿ ಆಗ್ತಾ ಇವೆ, ಶೀಘ್ರದಲ್ಲೇ ಅವರಿಗೆ ನೀಡ್ತೇವೆ ಎನ್ನುವಂಥ ಮಾತನ್ನು ಕೂಡ DC ಶಿಲ್ಪಾ ಶರ್ಮಾ ಅವರು ಒಂದು ಎಂ ನಾಗರಾಜು ಅವರಿಗೆ ಹೇಳ್ತಾರೆ. ಬಾಗಲಕೋಟೆಯ ವಿಧಾನ ಪರಿಷತ್ ಸದಸ್ಯರಾದ PH ಪೂಜಾರ್ ಅವರು ಮಾತನಾಡಿ, ಜನಪ್ರತಿನಿಧಿಗಳು ಸಾರ್ವಜನಿಕರ ಸಮಸ್ಯೆ ಅಹವಾಲುಗಳನ್ನು ಕೇಳಲು ಕಚೇರಿಯ ಅಗತ್ಯತೆ ಇರುತ್ತದೆ. ವಿಧಾನ ಪರಿಷತ್ ಸದಸ್ಯರಿಗೆ ಅಧಿಕಾರಿಗಳು ಅಸಡ್ಡೆ ತೋರಿಸುವುದು ಸರಿಯಲ್ಲ. ಅಧಿಕಾರಿಗಳು ಜವಾಬ್ದಾರಿಯುತವಾಗಿ ಕಾನೂನಿನ ಅನ್ವಯ ಆತ್ಮಸಾಕ್ಷಿಯಿಂದ ಕೆಲಸ ನಿರ್ವಹಿಸಬೇಕು ಎನ್ನುವಂಥ ಮಾತನ್ನು ಹೇಳಿದರು. ಈ ಸಭೆಯಲ್ಲಿ ಹಕ್ಕು ಬಾಧ್ಯತೆ ಸಮಿತಿಯ ಇತರೆ ಸದಸ್ಯರುಗಳಾದ ಡಾಕ್ಟರ್ ತಳವಾರ್, ಕೇಶವ್ ಪ್ರಸಾದ್, ಭೀಮರಾವ್ ಪಾಟೀಲ್, ಜಗದೇವ್ ಗುತ್ತೇದಾರ್, ರಾಮಾಜಿರಾವ್ ಸೇರಿದಂತೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಕುಂಟಿ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.